ಗದಗ ಜಿಲ್ಲಾದ್ಯಂತ ಭೀಕರ ಬರಗಾಲದ ಛಾಯೆ ಆವರಿಸಿದ್ದು, ಬಿತ್ತನೆ ಮಾಡಿದ ಬೆಳೆಗಳು ಹಲವು ರೋಗಗಳಿಗೆ ತುತ್ತಾಗುತ್ತಿವೆ. ಇದರಿಂದಾಗಿ ರೈತರಿಗೆ ದಿಕ್ಕು ತೋಚದಂತಾಗಿದ್ದು, ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗಿದೆ. ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಸುರಿದ ಪರಿಣಾಮ ರೈತರು ಜಮೀನು ಹದಗೊಳಿಸಿ ಮೆಕ್ಕೆಜೋಳ ಹಾಗೂ ಹೆಸರು ಬೆಳೆ ಬಿತ್ತನೆ ಮಾಡಿದ್ರು. ಮೊದಲು ಬೆಳೆಗಳು ತುಂಬಾ ಚೆನ್ನಾಗಿದ್ವು. ತದನಂತರ ಮಳೆ ಕೈಕೊಟ್ಟ ಪರಿಣಾಮ ಹಾಗೂ ಹವಾಮಾನದ ವೈಪರೀತ್ಯದಿಂದ ಈಗ ಇದ್ದ ಬೆಳೆಗಳು ಸಹ ಒಣಗುವ ಮೂಲಕ ರೋಗದ ಬಾಧೆಗೆ ತುತ್ತಾಗುತ್ತಿವೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ರೈತರು ಮಳೆ ಇಲ್ಲದೆ ಕಂಗಾಲಾಗಿದ್ದು, ಬರಗಾಲದ ಛಾಯೆಯನ್ನು ಎದುರಿಸುತ್ತಿದ್ದಾರೆ. ಸರ್ಕಾರ ಅನ್ನದಾತನ ನೆರವಿಗೆ ಧಾವಿಸಿ ಬರಗಾಲ ಘೋಷಣೆ ಮಾಡಿ ನೆರವು ನೀಡಬೇಕೆಂದು ರೈತರ ಆಗ್ರಹವಾಗಿದೆ. ರವಿ ಲಮಾಣಿ, ನಾನು ನಮ್ದು ಹೊಲ ಇಷ್ಟು ಎಕರೆ 2 ಎಕರೆ ಹಾಕಿದ್ವಿ. 2 ಎಕರೆದಾಗ ಏನು ಬೀಜ ಗೊಬ್ಬರ ಎಲ್ಲ ಹಾಕಿದ್ವಿ. ಮತ್ತು ಅದಕ್ಕೆ ಎಣ್ಣೆ ಎಲ್ಲ ಹೊಡೆದ್ರು ಏನು ಪ್ರಯೋಜನ ಆಗಂತಿಲ್ರಿ. ಎಲ್ಲ ಹಾಕಿದ್ದ ಆಳ ಮೌಳ ಎಲ್ಲ ಹಿಡಿದ ಅಂದ್ರೆ ಒಂದು 30-35-40 ಸಾವಿರ ರೂಪಾಯಿ ಖರ್ಚಾಗೈತ್ರಿ. ಏನು ಮಾಡಿದ್ರು ಕಂಟ್ರೋಲ್ ಆಗೋಲ್ರಿ. ಈಗ ಅದಕ್ಕೆ ಪರಿಹಾರ ನಿಮ್ದು ಏನಿದ್ದಿದ್ದ ಮಾಡಿಕೊಡ್ಬೇಕಂತ ಹೇಳಂತೀನಿ ನಾನು. ಹಳದಿ ರೋಗ ಬಂದು ಇದು ಏನು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗ್ಲಿಲ್ರಿ. ಎಲ್ಲ ಪ್ರಯತ್ನ ಮಾಡಿದ್ವಿ, ಹಂಗಾತ್ರಿ. ಅದು ಮತ್ತೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಬಂತು ಬಿಟ್ಟಿದ್ವಿ ರೀ. ಮತ್ತು ಅದು ಹಂಗ ಆಗಕ್ಕೆ ಚಾಲು ಮಾಡ್ತಾ ಅದಕ್ಕೆ ಬಿಟ್ಟಿದ್ವಿ. ಏನು ಪ್ರಯತ್ನ ಮಾಡಿದ್ರು ಮುಂದಕ್ಕೆ ಏನಾಗ್ಲಿಲ್ರಿ. ಅದಕ್ಕೆ ಈಗ ಏನು ಮುಂದಕ್ಕೆ ಏನಾಗಿತ್ತು ನೋಡೋಣ ಅಂತ ಬಿಟ್ಟಿವಿ ನೋಡ್ರಿ ಅಂತ ಹೇಳಂತೀನಿ. ರಘು ರಮಣಿ ಅಂತ್ರಿ, ಶಬ್ದಿ ಗ್ರಾಮ ರೀ, ಶಿರೇಟ ತಾಲೂಕು ರೀ. ರೈಸ್ ಆಫ್ ನ್ಯೂಸ್, ಗದಗ.